ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅರಿಶಿನ ಶಾಸ್ತ್ರ ನಡೀತಾ ಇದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಿಮಗೇನು ಅನಿಸುತ್ತೆ ನಮಗೆ ಗೊತ್ತಾದರೆ ತಾನೇ ನಾವು ಮುಂದೆ ಒಳ್ಳೊಳ್ಳೆ ವಿಡಿಯೋಕ್ಕೆ ಸಾಧ್ಯ ಆಗೋದು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಓಡ್ತಾ ಇದೆ, ಅದಕ್ಕೋಸ್ಕರ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ನನ್ನ ತಂಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನನ್ನದೇ ದೃಷ್ಟಿ ಬೀಳುತ್ತೆ. ಅರಿಶಿನ ಶಾಸ್ತ್ರ ಮಾಡ್ಕೋಬೇಕು ಅಂತೇಳಿ ತುಂಬ ಆಸೆ ಇತ್ತು ಅವಳಿಗೆ. ತುಂಬ ಸಿಂಪಲ್ಲಾಗೆ ಮಾಡಿದ್ವಿ. ಡೆಕೋರೇಷನು ಅಷ್ಟೇ, ಏನು ಡೆಕೋರೇಷನ್ ಮಾಡ್ಸೋಕ್ಕೇನು ಕರೆಸಲೇ ಇಲ್ಲ. ಹಾಗೆ ಬ್ಯಾನರ್ ತೊಗೊಂಬಂದ್ಬಿಟ್ಟು ಹಾಕಿದ್ವಿ. ಹಾಗೆ ಸ್ವಲ್ಪ ಶಾಮಿಯಾನ ಅವಳಿಗೆ ಹೇಳ್ದಂಗೆ ಚಿಕ್ಕದಾಗೆ ಪುಟ್ಟದಾಗೆ ಮಾಡ್ತಾಯಿದ್ವಿ. ಹಾಗೆ ನಮಗೆ ಬೇಕಾದವ್ರಿಗೆ ಊಟಕ್ಕೆ ಹೇಳಿದ್ವಿ. ಒಂದು 50 ಜನಕ್ಕೆ ಅಡುಗೆ ಮಾಡಿಸಿದ್ವಿ ಹಾಗೆ ಮನೆಯಲ್ಲೇ. ಇವರು ನಮ್ಮತ್ತೆ. ಆವಾಗಿನ ಕಾಲದಾಗೆಲ್ಲ ಶಾಸ್ತ್ರನೇ ಚೆಂದ. ಹುಡುಗಿ ಸೋದರತ್ತನೇ ಮಾಡಬೇಕು, ಅತ್ತೆಯವ್ರು ಮಾಡಿ ಆದಮೇಲೆ ಎಲ್ಲರೂ ಮಾಡಬೇಕು ಅಂತ ಶಾಸ್ತ್ರ. ಒಂದೊಂದು ಸತಿ ಹೇಳಿದ್ರೆ ಅನಿಸುತ್ತೆ, ಯಾಕೆ ಅತ್ತೆನೇ ಮಾಡಬೇಕು, ನಾವ್ಯಾಕೆ ಮಾಡೋಂಗಿಲ್ಲ ಅಂಥೇಳಿ. ಆದರೆ ಆವಾಗಿನ ಕಾಲದಲ್ಲೇ ಆ ಥರ ಅತ್ತೆನೇ ಮಾಡಬೇಕು, ಮಾಮನೇ ಮಾಡಬೇಕು. ಮಾಮ ಅತ್ತೆಯವರೇ ಫಸ್ಟು ಕಂಕಣ ಕಟ್ಟಬೇಕು. ಇವಾಗ ಮದ್ಲಸೆಯಲ್ಲಿ ಕೂರಿಸಾದ್ಮೇಲೆ ಮಾಮರೇ ಎತ್ಕೊಬರ್ಬೇಕು. ಆಮೇಲೆ ನಮ್ಮ ಕಡೆ ಎಲ್ಲ ಮಾವರು ಇಲ್ಲಾಂದರೆ ಅತ್ತೆಯವರು ತಾಳಿ ಕಟ್ತಾರೆ, ಸೋದರ ಅತ್ತೆ ಇಲ್ಲ ಸೋದ್ರ ಮಾವ. ಇವಾಗೆಲ್ಲ ಯಾವ ಥರ ಇದೆ ಅಂತ ಗೊತ್ತಿಲ್ಲ. ಒಟ್ಟು ನಮ್ಮ ಕಡೆ ಎಲ್ಲ ಇದೇ ಥರ ನಡ್ಕೊಂಡು ಹೋಗ್ತಾ ಇದೆ. ಶಾಸ್ತ್ರ ಅಂದಮೇಲೆ ನಡ್ಕೊಂಡು ಹೋಗಲೇಬೇಕಲ್ವ. ಒಳ್ಳೆ ಚೆಂದ ಮೆಮೊರಿ. ಆವಾಗಿನ ಕಾಲ ಶಾಸ್ತ್ರನೇ ಚೆಂದ ಅಂತೇನೋ ಹೇಳ್ತಾರಲ್ಲ. ತಾಳಿ ಕಟ್ತಾರೆ ಅಂತ ಹೇಳಿದ್ನಲ್ಲ, ಮತ್ತು ತಪ್ಪಾಗಿ ತಿಳ್ಕೊಂಡಿರ. ತಾಳಿ ಕಟ್ತಾರೆ ಅಂದರೆ ನಮ್ಮ ಕಡೆ ಉಡ್ತಾಳಿ ಅಂತಿರುತ್ತೆ, ಗಂಡನ ಮನೆ ತಾಳಿ ಅಂತ ಇರುತ್ತೆ. ಎರಡು ಉಡ್ತಾಳಿನ ಮದ್ಲಸೆ ಆದಮೇಲೆ ಕಟ್ತಾರೆ. ಅದು ಸೋದ್ರ ಮಾವ ಇಲ್ಲ ಸೋದರ ಅತ್ತೆನೇ ಕಟ್ಟಬೇಕು ಅಂತ ಶಾಸ್ತ್ರ. ಅದನ್ನು ಉಡ್ತಾಳಿ ಅಂತ ಕರೀತಾರೆ. ಗಂಡನ ಮನೆ ತಾಳಿ ಗಂಡನೇ ಕಟ್ಟಲೇಬೇಕು. ಆದರೆ ಮತ್ತೆ ಅದಕ್ಕೂ ಕಮೆಂಟ್ಗೆ ಹಾಕ್ತೀರ, ಅದಕ್ಕೆ ಹೇಳಿದ್ದು. ಇವಾಗ ಅತ್ತೆ ಎಲ್ಲ ಮಾಡಿರ್ತಾರ, ವಿಭೂತಿ, ಅಕ್ಕಸ್ತೆ ಕಾಳು, ಆಮೇಲೆ ಆರತಿ ಎಲ್ಲ ಮಾಡಿರ್ತಾರೆ. ಏಕಾರತಿ ಎಲ್ಲ ಬೆಳಗಿರ್ತಾರೆ. ಅದಾದಮೇಲೆ ನಾವೇನು ಮಾಡಬೇಕು, ಅರಿಶಿನ ಹಚ್ಚಿ ಲೈಟಾಗಿ ಅಕ್ಕಿ ಹಾಕಿ, ಅಕ್ಕಿ ಕಾಳು ಅಕ್ಕಸ್ತೆ ಹಾಕಿ ಆಮೇಲೆ ಆರತಿ ಬಿಡ್ಬೇಕು ಅಷ್ಟೇ. ಅತ್ತೆ ಎಲ್ಲ ಕುಂಕುಮಕ್ಕೆ ಎಲ್ಲ ಇಟ್ಟಿದಾರಲ್ಲ, ಅದೇ ಮತ್ತೆ ನಾವು ಅದ್ರ ಮೇಲೆ ಇಡೋಂಗಿಲ್ಲ. ಅತ್ತೆರೇ ಫಸ್ಟ್ ಇಡಬೇಕು. ಈಗ ನಮ್ಮ ಅಕ್ಕ ಬರ್ತಾಳೆ ಮಾಡೋಕ್ಕೆ. ಅವಳಿಗೆ ಹೇಳ್ಕೊಡ್ತಾಯಿದ್ದಾರೆ ಶಾಸ್ತ್ರ ಈ ಥರ ಮಾಡಬೇಕು ಅಂತೇಳಿ. ಅವಳಿಗೆ ಫುಲ್ ನಾಚಿಕೆ. ಇನ್ಯಾವ ಮದ್ವೆಗೆ ಮಾಡ್ತೀಯಾ, ತಂಗಿ ಮದ್ವೆಗೆ ಮಾಡ್ದಲೆ ಅಂತೇಳಿ ನಮ್ಮ ಅತ್ತೆ ಹೇಳಿ ಮಾಡಿಸ್ತಾಯಿದ್ದಾರೆ. ನಮ್ಮ ಅಜ್ಜಿ ಎಲ್ಲ, ನಿನಗೂ ಬರುತ್ತೆ ಮಾಡು, ಮತ್ತು ಯಾವ ಮದ್ವೆಲಿ ಮಾಡ್ತೀನಿ ಅಂದರೂ ಅದು ಸಿಗೋಲ್ಲ. ಇವಾಗ ನನ್ನ ತಂಗಿ ಮದುವೆ ಮತ್ತೆ ಮಾಡ್ತೀನಿ ಅಂದ್ರೆ ಸಿಗುತ್ತಾ, ಇಲ್ಲ ತಾನೇ. ಇವಾಗ ಆಮೇಲೆ ಅನಿಸುತ್ತೆ, ನಮ್ಮ ತಂಗಿ ಮದುವೆಗೆ ಓಡಾಡಲೇ ಇಲ್ವಲ್ಲ ನಾವು, ಆ ಥರ ಮಾಡಬೇಕಿತ್ತು, ನಾವು ಈ ಥರ ಮಾಡಬೇಕಿತ್ತು ಅಂತ ನಮಗೆಲ್ಲ ಮುಗ್ದೋಗುತ್ತಲ್ಲ, ಆವಾಗ ಅನಿಸುತ್ತೆ. ಅದಕ್ಕೆ ನಾನು ಅಷ್ಟೇ ಬಾಣ್ತೀನನ ಬಂದು ಮಾಡಿದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ನನ್ನ ತಂಗಿ ಮದುವೆ ಸಿಗುತ್ತಾ, ಸಿಗಲ್ಲ. ಇವಾಗ ನಮಗೆ ಅನಿಸುತ್ತೆ ಆಮೇಲೆ ನಮ್ಮ ಪಾಪು ದೊಡ್ಡವಾದ್ಮೇಲೆ ಪರವಾಗಿಲ್ಲ ಅಲ್ವಾ ಮಾಡಬೇಕಿತ್ತು ಅಂಥೇಳಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿ. ಕ್ಯಾಮ್ರಾಮೇನೇನೋ ಹೇಳಿದ್ರು, ನಗ್ತಾಯಿದ್ದಾರೆ. ಹಿಂಗೆ
ಫಂಕ್ಷನ್ ಅಂದಮೇಲೆ ಮುಗ್ದೋದ್ಮೇಲೆ ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಇಷ್ಟು ಬೇಗ ಆಗೋಯ್ತು, ಇನ್ನೊಂದು ಸತಿ ಇಷ್ಟು ಬೇಗ ಆಗೋಯ್ತಲ್ಲ ಮದುವೆ ಆಗೋ ತನಕನೇ ಎಷ್ಟೊತ್ತಿಗೆ ಆಗುತ್ತೆ ಅನಿಸುತ್ತೆ. ಮದುವೆ ಮುಗ್ದೋದ್ಮೇಲೆ ಅಯ್ಯೋ ಮುಗ್ದೇ ಹೋಯ್ತು ಅಂತ ಅನಿಸುತ್ತೆ. ನನ್ನ ತಂಗಿ ಹಾಕ್ಕೊಂಡಿದ್ದಾಳಲ್ಲ ಆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು. ಅವಳು ಸುಮ್ಮನೆ ಈ ಥರ ಹೊಲಿರಿ ಸ್ಟಿಚ್ ಮಾಡಿ ಅಂತೇಳಿ ಡಿಸೈನ್ ಕೊಟ್ಟಳು ಅಷ್ಟೇ. ಅವರೆಷ್ಟು ಸುಮ್ಮನೆ ಹೇಳಿದಷ್ಟೇ ಈ ಥರ ಸ್ಟಿಚ್ ಮಾಡಿ ಅಂತೇಳಿ. ತುಂಬ ಚೆನ್ನಾಗಿ ಹೊಲಿದ್ರು ಮಾತ್ರ. ನಿಜ ಎಷ್ಟು ಲುಕ್ಕಾಗಿ ಕಾಣೋದದು ಅಂತಂದರೆ ಅವರು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರೋರು ಅಲ್ಲ, ಸುಮ್ಮನೆ ಚೆನ್ನಾಗಿರೋ ಶಾಪ್ ಇಟ್ಕೊಂಡಿದ್ದಾರೆ. ಚೆನ್ನಾಗಿದೆ ಶಾಪ್ ನೋಡೋಕ್ಕೆ ಅಷ್ಟೊಂದು ಹೈ ಕ್ಲಾಸಾಗೇನಿಲ್ಲ, ಮಿಡಲ್ ಕ್ಲಾಸಾಗಿದೆ. ಆದರೆ ಟ್ಯಾಲೆಂಟ್ ತುಂಬ ಮೆಚ್ಚಲೇಬೇಕು ಅವ್ರದ್ದು. ಅಷ್ಟು ಚೆನ್ನಾಗಿ ಬರುತ್ತೆ ಅದು ಔಟ್ಫಿಟ್ಟು ಅಂತ ನನಗೆ ಗೊತ್ತೇ ಆಗಲಿಲ್ಲ. ತುಂಬ ಚೆನ್ನಾಗಿದೆ ಅವ್ರ ಬ್ಲೌಸ್ ಮಾತ್ರ. ತುಂಬ ಕಾಂಪ್ಲಿಮೆಂಟ್ಸ್ ಅದಕ್ಕೆ ಬಂದಿದ್ದು. ನಾನು ಯಾವತ್ತೂ ಶಾಸ್ತ್ರ ಮಾಡಿಲ್ಲ, ನನ್ನ ಮದುವೆಯಲ್ಲಿ ಮಾಡಿದರು ಅಷ್ಟೇ. ಇವಾಗ ನಾನು ಇನ್ನೊಬ್ರಿಗೆ ಮಾಡ್ತಿರೋದಂದರೆ ನನ್ನ ತಂಗಿಗೆ ಫಸ್ಟು ನಾನು ಮಾಡಿದ್ದು. ತಂಗಿ ಅಲ್ವಾ, ಮಾಡಲೇಬೇಕು ಅಂತ ಮೆಮೊರಿಯಾಗಿರುತ್ತೆ, ಹಂಗಾಗಿ ಮಾಡಿದೆ ಅಷ್ಟೇ. ನನಗೆ ಅನಿಸುತ್ತೆ ನಾನಾ ಈ ಥರ ಮಾಡಿದ್ದು ಅಂಥೇಳಿ. ನಮ್ಮ ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ನಿಜವಾಗ್ಲೂ 3 ಜನ ಹೆಣ್ಮಕ್ಳು ನಾವು, 3 ಜನನೂ ಒಳ್ಳೆ ಮನೆಗೆ ಕೊಟ್ಟರು. ನಿಜವಾಗ್ಲೂ ನೆನೆಸ್ಕೊಂಡ್ರೆ ಅವರಿಗೂ ಫಸ್ಟ್ನೇ ನಮ್ಮ ಅಕ್ಕರಿಗೂ ಅಷ್ಟೇ, ನಮ್ಮ ಅಕ್ಕ ನಮ್ಮ ಭಾವಗೂ ಅಷ್ಟೇ. ನಮ್ಮ ಭಾವನೂ ಒಳ್ಳೆ ಭಾವ ಸಿಕ್ಕಿದ್ದಾರೆ. ನನಗೂ ಅಷ್ಟೇ. ನಾನು ನನ್ನ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ನಿಜವಾಗ್ಲೂ ನನಗೆ ಈ ಥರ ಗಂಡ ಸಿಗ್ತಾರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ನನ್ನ ತಂಗಿನೂ ಅಷ್ಟೇ ಒಳ್ಳೆ ಮನೆತನಕ್ಕೆ ಸೇರಿದ್ಲು. ನಮ್ಮ ಅಪ್ಪಾಜಿ ನಮ್ಮಮ್ಮ ಹೇಳ್ತಾಯಿದ್ರು, 3 ಜನನೂ ಒಳ್ಳೆ ಮನೆಗೆ ಸೇರಿಸಿದ್ದೀನಿ, ನಮಗೆ ಇವಾಗ ಏನೂ ಇಲ್ಲ, ನಿಮ್ಮದೇ ನಮಗೆ ಚಿಂತೆ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಹೇಳ್ತಾರಲ್ಲ, ನಮ್ಮ ಮಕ್ಕಳನ್ನ ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಇವಾಗ 3 ಜನದ್ದು ಮುಗ್ದೋಯ್ತು. ಇವಾಗ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅವ್ರದ್ದೇ. ಇವಾಗ ನಮ್ಮ ಅಪ್ಪಾಜಿ ನಮ್ಮಮ್ಮ ನೆಕ್ಸ್ಟ್ ಗೋಲು ಮನೆ ಕಟ್ಟಬೇಕಪ್ಪ. ಇವಾಗ 3 ಜನದ್ದು ಮುಗ್ದೋಯ್ತು. ಇವಾಗ ನಮಗೆ ಒಂದಿರೋದು ಮನೆ ಕಟ್ಟಬೇಕು. ಒಂದು ಮನೆ ಕಟ್ಟಿ 3 ಜನ ಎಳೆಮಯ್ಯ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಆರಾಮಾಗಿ ಜೀವನ ಮಾಡಿಬಿಟ್ರೆ ಅಷ್ಟೇ ಸಾಕು ಭಗವಂತ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿ ಆಸೆ. ಹಂಗೆ ಎಲ್ಲರೂ ಒಂದೊಂದು ಕಡೆ ಸೆಟ್ಲಾಗಿದ್ದೀವಿ. ಅದೇ ನಮಗೆ ತುಂಬ ಖುಷಿ. ನಾವಾಗಲಿ, ನಮ್ಮ ಅಕ್ಕ ಆಗಲಿ, ನನ್ನ ತಂಗಿ ಆಗಲಿ, ಇವಾಗ ಅವ್ರಿಗೆ ಗಂಡು ಮಕ್ಕಳಿಲ್ವ, ಕಡೆ ಗಳಿಗೆಯಲ್ಲಿ ನಾವೇ ಆಗೋದು. ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು ಆಗ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಒಬ್ಬೊಬ್ರು ಇರ್ತಾರೆ ಅಪ್ಪ ಅಮ್ಮ ನೋಡ್ಕೊಳ್ಳಿಲ್ದರು. ನಾವು ಆ ಥರ ಮಾಡಬಾರ್ದು. ಇವಾಗ ನಾವು ಅಪ್ಪ ಅಮ್ಮ ಗಂಡು ಮಕ್ಕಳಿದ್ರೆ ತಾನೇ ನೋಡ್ಕೊಳಕ್ಕೆ, ಗಂಡು ಮಕ್ಕಳಿಲ್ಲ, ನಾವೇ ಗಂಡು ಮಕ್ಕಳು 3 ಜನನು. ಆದರೆ ನಮ್ಮ 3 ಜನದಲ್ಲಿ ಗಂಡು ಮಗಳು ಇವಳು, ಗಂಡಸು ಇವಳು ಒಂಥರ ಗಂಡು ಮಕ್ಳು ಇದ್ದಂಗೆ ಅಂತ ಅಂದಿದ್ದೆ ನನ್ನ ತಂಗಿನ. ನಾವಿಬ್ಬರು ಅಲ್ಲ, ನನ್ನ ತಂಗಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ನಮಗೋಸ್ಕರ ಆಗಲಿ. ನಮ್ಮ ಅಪ್ಪ ಅಮ್ಮ ತುಂಬ ಅಂದರೆ ಅವಳು ಓದ್ಕೊಂತಾನೆ ನಮ್ಮ ಅಕ್ಕರ ಬಂಡಿತನ ಮಾಡಿದ್ಲು, ನನ್ನ ಬಂಡಿತನ ಮಾಡಿದ್ಲು. ನಮ್ಮ ಅಕ್ಕಂದು 2 ಪಾಪು, ನಂದು 2 ಪಾಪು. ಇವಾಗ ನಾನು 3 ತಿಂಗಳು ಮದುವೆ ಆದಳು. ಇವಾಗ ಅದೃಷ್ಟ ನೋಡಿ ಅವಳದು. ನಾನು ಮಾಡ್ತಾಯಿದ್ಲು, ಈ ಕಡೆ ಮದುವೆ ಫಿಕ್ಸ್ ಆಯಿತು. ನಾನು ಹೇಳಿದೆ, ಇಲ್ಲ ಅಮ್ಮ ಇನ್ನೊಂದು 2-3 ತಿಂಗಳು ಬಿಟ್ಟು ಮಾಡು ಅಂತೇಳಿ. ಆದರೆ ಕೂಡು ಬಂದಾಗ ಏನಾರು ಮಾಡೋಕ್ಕಾಗುತ್ತಾ? ದೇವರು ಅಲ್ಲೇ ಬರೆದೇ ಕಳಿಸಿರ್ತಾನೆ, ಈ ಥರನೇ ಆಗಬೇಕು, ಈ ಹೆಣ್ಣು ಈ ಗಂಡಿಗೆ ಅಂತೇಳಿ. ಯಾರೂ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಮಗೋಸ್ಕರ ದುಡಿಯೋಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಬೆಂಗಳೂರಲ್ಲೇ ಇದ್ದರು. ನಮ್ಮ ಅಜ್ಜಿ ಜೊತೆ ನನ್ನ ತಂಗಿ ಇದ್ಲು. ನಮ್ಮ ಅಜ್ಜಿಗೂ ಅಷ್ಟು ಮಾಡೋಕ್ಕಾಗಲ್ಲ. ಆದರೆ ನನ್ನ ತಂಗಿ ಎಲ್ಲದು, ನಮ್ಮ ಅಜ್ಜಿ ನೀರು ಒಯ್ತಾಯಿತ್ತು ಅಷ್ಟೇ. ನನ್ನ ತಂಗಿ ಅಡುಗೆಯಿಂದ ಹಿಡ್ದು ನಾನಂತೂ ನಾನು 6 ತಿಂಗಳು ಏನೂ ಮಾಡಲಿಲ್ಲ ಫಸ್ಟ್ನೇದರಲ್ಲಿ. ನನ್ನ ತಂಗಿನೇ ಎಲ್ಲ ಮಾಡಿದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡಿಡೋಳು. ಆದರೆ ಬಟ್ಟೆ ತೊಳಿತಾ ಇರಲಿಲ್ಲ, ನಮ್ಮ ಅಜ್ಜಿ ತೊಳೆಯೋದು. ಆಮೇಲೆ ಎಲ್ಲರೂ ನಮ್ಮ ಅಜ್ಜಿ ಕೈಯಲ್ಲಿ ಆಗಲ್ಲ ಅಂದಿದ್ದ ಕಾಲಕ್ಕೆ ಆಮೇಲೆ ನನ್ನ ತಂಗಿ ಬಂದು ತೊಳೆಯೋಳು, ಪಾಪು ನೋಡ್ಕೊಳೋಳು. ಪಾಪು ನಿಂಗೆ ಆಗಲ್ಲ ಎತ್ಕೊ ಅಂದರೆ ರಾತ್ರಿಯೆಲ್ಲ ನಿದ್ದೆಗೆಡೋಳು. ಮೇಯ್ನ್ ಅದು, ರಾತ್ರಿಯೆಲ್ಲ ನಿದ್ದೆಗೆಡ್ತಾಯಿದ್ಲು. ನಿಜವಾಗ್ಲೂ ಪ್ರೀತಿ. ನಾವೇನಾದ್ರು ಮಾಡಿಸ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ನನ್ನ ತಂಗಿ ಪ್ರೀತಿ ಅಂತ ಇದ್ವಿ. ಸ್ವಲ್ಪ ಬೇಜಾರಾಗುತ್ತೆ, ಇಷ್ಟು ಬೇಗ ಹೋಗ್ಬಿಟ್ಲಲ್ಲ ಮದುವೆ ಆಗಿ ಇನ್ನೊಂದು ಮನೆಗೆ ಅಂತೇಳಿ. ಆದರೆ ಯಾವತ್ತಿದ್ರೂ ಹೆಣ್ಣು ಗಂಡಿನ ಮನೆಗೆ ಹೋಗಲೇಬೇಕು ಅಲ್ವಾ? ಬೇಜಾರಾಗುತ್ತೆ. ನೋಡೋಣ, ಅದು ಸ್ವಲ್ಪ ದಿನ ಆಗುತ್ತೆ ಬೇಜಾರು. ಆಮೇಲೆ ನಮಗೆ ಹೋಗ್ತಾ ಅಡ್ಜಸ್ಟ್ ಆಗಲೇಬೇಕು.
ವಿಡಿಯೋ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಆವಾಗ ನಿಮಗೆ ವಿಡಿಯೋ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನೀವು ಅರ್ಧಕ್ಕೆ ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ. ಓ ಈ ಥರ ಅಲ್ವಾ ಅಂತೇಳಿ ಒಂದು ಜಡ್ಜಿಗೆ ಬಂದುಬಿಡ್ತೀರ. ಪೂರ್ತಿ ವಿಡಿಯೋ ನೋಡಾದ್ಮೇಲೆ ಜಡ್ಜ್ ಮಾಡಿ. ನೀವು ವಿಡಿಯೋನ ಪೂರ್ತಿ ನೋಡಿ, ಎಂಜಾಯ್ ಮಾಡಿ. ನನಗಂತೂ ಎಲ್ಲರೂ ಬಂದು ತುಂಬ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡ್ಕೊಂಡು ಅವತ್ತು ಅರಿಶಿನ ಶಾಸ್ತ್ರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಯಿತು. ಇವಾಗ ಅನಿಸ್ತಾಯಿದೆ ವಿಡಿಯೋ ನೋಡಬೇಕಾದ್ರೆ, ಒಂದು ಫೋಟೋ ತೆಗಿಬೇಕಾದ್ರೆ ಅದ್ರ ಹಿಂದ್ಗಡೆ ಎಷ್ಟು ಶ್ರಮ ಇರುತ್ತೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಮಗೆ ಗೊತ್ತಾಗ್ತಾಯಿದೆ. ನೋಡಿ, ಅದೊಂದು ಫೋಟೋಕ್ಕೆ ಎಷ್ಟು ಸತಿ ನೀರು ಹಾಕ್ಸ್ತಾರೆ ಅಂತೇಳಿ. ಅಪ್ಪ ದೇವರೇ, ಅದೊಂದು ಮಾಡೋ ಅಷ್ಟೊತ್ತಿಗೆ ಇದು ತುಂಬ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇನ್ನೊಂದಿದೆ ನೀರು ಉಗ್ಗೋದು, ಅದಂತೂ ತುಂಬ ಟೇಕ್ಸ್ ಆಯಿತು. ಎಷ್ಟು ಅಂದರೆ ಒಂದು 20-25 ಸತಿ ನೀರು ಉಗ್ಗಿದ್ದೀವಿ ಅಂತ ಹೇಳ್ಬೋದು. ಅವಳು ಕಿವಿ ಒಳಗಡೆ ಅಂತೂ ರಾತ್ರಿ ಎಲ್ಲ ಹೇಳ್ತಿದ್ಲು, ಕಿವಿ ನೋವು ಅಂತೇಳಿ. ಈ ಥರ ನೀರು ಉಗ್ಗಿದ ಫೋರ್ಸಿಗೆ ಅವಳು ಕಿವಿ ಒಳಗಡೆ ಎಲ್ಲ ನೀರು ಹೋದ್ವಲ್ಲ, ಅವಳು ಕಿವಿ ಒಳಗಡೆ ನೋವು ಅಂತ ಇದ್ಲು. ಅಷ್ಟು ಅದು ಫೋರ್ಸಲ್ಲಿ ಹಿಂಗೆ ಎರಚಿದ್ರ, ಹಂಗಾಗಿ ಕಿವಿ ಜಾಸ್ತಿ ನೋವಿತ್ತು ಅಂತ ಅನಿಸುತ್ತೆ. ಅವತ್ತು ಪೂರ್ತಿ ಹೇಳ್ತಾಯಿದ್ಲು ಕಿವಿ ನೋವು ಅಂತೇಳಿ. ಫೋಟೋಗ್ರಾಫರು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು ನಮಗೆ. ಈ ಥರ ಮಾಡಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಈ ಥರ ಕೊಡಿ. ಪೋಸು ಅಷ್ಟೇ ಹೇಳ್ಕೊಡ್ತಾಯಿದ್ರು ಅವರು, ಬರಲಿಲ್ಲ ಅಂದರು. ಈ ಥರ ಮಾಡಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಈ ಥರ ಆ್ಯಂಗಲಲ್ಲಿ ನಿಂತ್ಕೊಳ್ಳಿ ಅಂತೇಳಿ. ಒಳ್ಳೆ ಫೋಟೋಸು ಅಷ್ಟು ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದೇ ನೋಡಿ ಅದು, ಪಾಪ ಅವಳ ಮುಖದಲ್ಲೇ ಕಾಣಿಸ್ತಾ ಇದೆ. ಇದು ಇನ್ನೂ ಸ್ಟಾರ್ಟಿಂಗು. ಹೋಗ್ತಾ ನೋಡಿ, ಅದು ಎಡಿಟ್ ಮಾಡಿ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋಕ್ಕೆ.
ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂದು ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋಕ್ಕೆ.